ಓಕೆ, ಈಗ ಈ ಗವರ್ನರ್ ವರ್ಸಸ್ ಗವರ್ಮೆಂಟ್ ಫೈಟ್ ಏನಿದೆ, ರಾಜ್ಯಪಾಲರ ನಡೆಯನ್ನ ಕೇಸರಿ ಟೀಮ್ ಅನುಸರಿಸುತ್ತಾ? ಆರಂಭದಲ್ಲೇ ಹಿಂಗಾದ್ರೆ ಇನ್ ಮುಂದಕ್ಕೆ ಕೇಳ್ಬೇಕಾ ನೀವು? ಹೈ ಡ್ರಾಮಾ ಸೆಷನ್ ಇನ್ ಮುಂದಕ್ಕೆ ಬರೆದಿಟ್ಕೋಬಿಡಿ. ವಿಶೇಷ ಅಧಿವೇಶನ ಬಾಯ್ಕಾಟ್ ಮಾಡುತ್ತಾ ಬಿಜೆಪಿ? ಗೊತ್ತಿಲ್ಲ, ಸಾಧ್ಯತೆ ಇದೆ. ಸರ್ಕಾರ ಕೊಟ್ಟ ಭಾಷಣ ಓದಕ್ಕೆ ಗೆಹ್ಲೋಟ್ ಅವರೇ ರಾಜ್ಯಪಾಲರೇ ನಿರಾಕರಿಸಬೇಕಾದ್ರೆ ಇನ್ನು ವಿರೋಧ ಪಕ್ಷದವ್ರ ಕತೆ ಹೇಳಿ. ರಾಜ್ಯಪಾಲರ ನಿರಾಕರಣೆಯೇ ಕಮಲ ಪಡೆಗೆ ಅಸ್ತ್ರವಾಯ್ತಾ? ಅಧಿವೇಶನ ಕರೆದಿರುವ ಕಾಂಗ್ರೆಸ್ಗೆ ತಿರುಗೇಟ್ ಕೊಡುತ್ತಾ ಬಿಜೆಪಿ? ಗವರ್ನರ್ ನರೇಗಾವನ್ನ ಪ್ರಸ್ತಾಪಿಸದೇ ಇದ್ರೆ ಅದನ್ನ ಚರ್ಚಿಸದೇ ಇರೋಕೆ ತೀರ್ಮಾನ ಮಾಡೋ ಸಾಧ್ಯತೆ ಇದೆ. ಇಲ್ಲಿದೆ ಇಂಟ್ರೆಸ್ಟಿಂಗ್ ವಿಚಾರ ನೋಡಿ. ನರೇಗಾ ವಿಚಾರವನ್ನ ಚರ್ಚೆಯಿಂದ ಕೈ ಬಿಡೋಕೆ ಬಿಜೆಪಿ ನಿರ್ಧಾರ ಮಾಡಿದೆ. ರಾಜ್ಯಪಾಲರು ಅಧಿವೇಶನದಲ್ಲಿ ಓದಿದ್ದನ್ನ ಮಾತ್ರ ಚರ್ಚೆ ಮಾಡೋಕೆ ಪ್ಲಾನ್ ಇದೆ. ಓಕೆ, ಏನ್ ಗೊತ್ತಾ, ಈಗ ರಾಜ್ಯಪಾಲರಿಗೆ ಒಂದು ಭಾಷಣದ ಪ್ರತಿಯನ್ನ ರೆಡಿ ಮಾಡೋದು ಯಾರು ಗೊತ್ತಾ? ವಿರೋಧ ಪಕ್ಷದವರಲ್ಲ, ರಾಜ್ಯದಲ್ಲಿ ಯಾರು ಆಡಳಿತ ಮಾಡ್ತಾ ಇದ್ದಾರೆ ಅವರೇ ಭಾಷಣದ ಪ್ರತಿಯನ್ನ ರೆಡಿ ಮಾಡ್ಕೊಡ್ತಾರೆ. ಏನಂತ? ನಾವು ಇನ್ ಮುಂದಕ್ಕೆ ನಡೆಯುವಂತಹ ಅಧಿವೇಶನದಲ್ಲಿ ಇಂತಿಂತ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ ಅಂತ. ಬಹಳ ಪ್ರಮುಖವಾಗಿ ಕಂಗೊಳಿಸ್ತಾ ಇರೋ ವಿಚಾರ ಅದ್ರಲ್ಲಿ ಏನು ಅಂದ್ರೆ, ಈ ವಿ.ಜಿ. ರಾಮ್ಜಿ ವಿಕಸಿತ ಭಾರತದ ಅದೇ ಈಗ ನರೇಗಾವನ್ನ ಪರಿವರ್ತನೆ ಅಥವಾ ಬದಲಾಯಿಸಿ ಹೊಸದಾಗಿ ತಂದಿದಾರಲ್ಲ ಬಿಲ್ನ, ಅದ್ರ ಬಗ್ಗೆ ಇವರೆಲ್ಲಾದ್ರೂ ಅದನ್ನ ಪ್ರಸ್ತಾಪ ಮಾಡದೇ ಇದ್ರು ಅನ್ಕೊಳ್ಳಿ ರಾಜ್ಯಪಾಲರು, ವಿರೋಧ ಪಕ್ಷದವರು ಶುರು ಹಚ್ಕೊಳ್ತಾರೆ. ಏನಂತ? ರಾಜ್ಯಪಾಲರ ಭಾಷಣದಲ್ಲಿ ಇದಿರ್ಲೇ ಇಲ್ಲ, ನೀವು ಸಿಲೆಬಸ್ ಅಲ್ಲಿ ಇಲ್ದಲ್ಲಿರುವಂತಹ ಚಾಪ್ಟರ್ ನ ಪ್ರಶ್ನೆಯಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನಾವ್ಯಾಕೆ ಉತ್ತರ ಕೊಡೋಣ ಅನ್ನೋ ರೀತಿಯಲ್ಲಿ ಉಲ್ಟಾ ಹೊಡಿಬಹುದು. ಸಾಧ್ಯತೆಗಳಿದ್ದಾವೆ. ಕಾದ್ ನೋಡೋಣ. ಇವತ್ತಿನಿಂದ ಮಹಾಭಾರತ ನಡೆಯೋದ್ರಲ್ಲಿ ಅನುಮಾನವೇ ಇಲ್ಲ ಈ ಜಂಟಿ ಅಧಿವೇಶನದಲ್ಲಿ.